ಮೈಸೂರಿನಲ್ಲಿ ಮಹಿಷ ಉತ್ಸವ ಆಚರಣೆ ಮಾಡಲು ಕೆಆರ್ ನಗರ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆಯನ್ನ ಏರ್ಪಡಿಸಲಾಗಿತ್ತು. ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಇದೇ ತಿಂಗಳು 29/9/2024ರಂದು ಮೈಸೂರಿನಲ್ಲಿ ಮಹಿಷ ಉತ್ಸವ ಆಚರಣೆ ಮಾಡಲಾಗುತ್ತಿದೆ. ಚಾಮುಂಡಿ ಬೆಟ್ಟದಲ್ಲಿರುವ ಮಹಿಷಾಸುರನಿಗೆ ಪುಷ್ಪಾರ್ಚನೆ ಮಾಡಿ ಅಲ್ಲಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಗುವುದೆಂದರು. ಅಷ್ಟೇ ಅಲ್ಲದೆ ದ್ರಾವಿಡ ಮೂಲ ನಿವಾಸಿಗಳಿಗೆ ಪ್ರಾದೇಶಿಕವಾಗಿ ರಾಕ್ಷಸರು ಎಂದು ಕರೆದರು. ಬೇರೆ ದೊರೆ ಇರಲಿಲ್ಲ, ನಮಗೆ ಮಹಿಷಾಸುರನೇ ದೊರೆ ಆಗಿದ್ದರು. ಚಾಮುಂಡಿ ಬೆಟ್ಟದಲ್ಲಿ ಮಹಿಷನ ಪ್ರತಿಮೆ ಯಾಕೆ ನಿಲ್ಲಿಸುತ್ತಿದ್ದರು? ಇದಕ್ಕೆಲ್ಲ ಕಾರಣ ಇದೆ. ಮಹಿಷ ಮಂಡಲವೇ ನಂತರ ಮೈಸೂರಾಗಿತ್ತು ಎಂದು ಹೇಳಿದರು. ಯಾವುದೇ ಗೊಂದಲಗಳಿಗೆ ಅವಕಾಶ ಮಾಡುವುದಿಲ್ಲ, ಸಂಘರ್ಷ ಬೇಡ, ಸಾಮರಸ್ಯದಿಂದ ನಮ್ಮ ಇತಿಹಾಸವನ್ನ ನಾವು ನಡೆಸಿಕೊಂಡು ಹೋಗುತ್ತೇವೆ ಎಂದರು. ಸಭೆಯಲ್ಲಿ ಮೈಸೂರು ಪುರುಷೋತ್ತಮ್, ಹನಸುಗಿ ನಾಗರಾಜ್, ಸನ್ಯಾಸಿಪುರ ಮಂಜುರಾಜ್, ನಿವೃತ್ತ ಉಪನ್ಯಾಸಕರು ಕೃಷ್ಣ, ವೀರಭದ್ರಯ್ಯ, ಶಿಕ್ಷಕ ಸ್ವಾಮಿ, ಭೀಮ್ ಆರ್ಮಿ ಸಂಘಟನೆ ಲೋಕೇಶ್, ಆನಂದ್, ಆರ್ಜಿ ನ್ಯೂಸ್ ಸಂಪಾದಕ ಬಸವರಾಜು ಸಾಲಿಗ್ರಾಮ, ರಾಜಯ್ಯ ಸೇರಿದಂತೆ ಸಮಾಜದ ಮುಖಂಡರು ಹಾಜರಿದ್ದರು. ಇತಿಹಾಸ ಬೇರೇನೂ ಅಲ್ಲ, ಅದು ಬೌದ್ಧರ ಮತ್ತು ಬ್ರಾಹ್ಮಣರ ನಡುವಿನ ಸಂಘರ್ಷ. ಈ ದೇಶದ ಇತಿಹಾಸ ಬೇರೆ ಏನೂ ಇಲ್ಲ. ಹಿನ್ನೆಲೆ ಏನದು ಬ್ರಾಹ್ಮಣಿಸಮ್ ಅಂಡ್ ಬುದ್ಧಿಸಮ್ ಇನ್ ಬಿಟ್ವೀನ್ ಟು ಲೈನ್ಸ್. ಇದು ನಮ್ಮ ಯುವಕರಿಗೆ ಗೊತ್ತಾಗಬೇಕು, ನಮ್ಮ ನಾಯಕರುಗಳಿಗೆ ಇದು ಅರಿವಿರಬೇಕು. ನಮ್ಮ ಸಂಘರ್ಷ ಯಾರನ್ನೂ ವಿರೋಧ ಕಟ್ಕೊಳ್ಳೋಕ್ಕಲ್ಲ, ಎಲ್ಲ ಸಂವೇದನೆ ಆದಿಲ್ಲ ಬಂದಿದ್ದೇವೆ. ಹಾಗಾಗಿ ಇವತ್ತು ಕೆಆರ್ ನಗರಕ್ಕೆ ನಾವು ಬಂದಿರೋ ಉದ್ದೇಶ, ಬೀದರಿಂದ ಚಾಮರಾಜನಗರವರೆಗೂ ಈ ಮಹಿಷ ಮಂಡಲೋತ್ಸವಕ್ಕೆ ಮಹಿಷನ ಅಭಿಮಾನಿಗಳು, ಬುದ್ಧನ ಅನುಯಾಯಿಗಳು ಮತ್ತು ಅಂಬೇಡ್ಕರ್ ಅನುಯಾಯಿಗಳು ಸಹಸ್ರ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಪುಷ್ಪಾರ್ಚನೆಗೆ ಅವಕಾಶ ಕೊಡಿ ಅಂತ ಹೇಳಿದ್ರೆ ಕೊಡಲಿಲ್ಲ, ನಾವು ಕೊಡಿಸ್ತೀವಿ, ನಾವು ಕೊಡೋದಿಲ್ಲ. ನಾವು ಪುಷ್ಪಾರ್ಚನೆ ಮಾಡೇನೇ ಬಂದು ಇಲ್ಲಿ ಕಾರ್ಯಕ್ರಮ ಸಂಕಲ್ಪ ಮಾಡಿದ್ದೇವೆ. ಸಂಘರ್ಷ ಬೇಡ, ನಾವೆಲ್ಲ ಬುದ್ಧನ ಶೀಲವನ್ನು ಪಾಲನೆ ಮಾಡಬೇಕು. ಸಂಘರ್ಷ ಬೇಕಾಗಿಲ್ಲ, ಸಾಮರಸ್ಯದಿಂದ ಈ ಕಾರ್ಯಕ್ರಮ ಮಾಡಬೇಕು. ಅದಕ್ಕೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕೆಆರ್ ನಗರದಿಂದ ಸ್ಟಾರ್ಟ್ ಆದರೆ ಮೈಸೂರು, ಪ್ರಿಯಾಪಟ್ಟಣ, ಕೋಟೆ, ಚಾಮರಾಜನಗರ, ಕೆಳನೂರು, ಆ ಭಾಗದಲ್ಲೆಲ್ಲ ಕಡೆ ನಾವು ಹೋಗಬೇಕಾಗಿದೆ. ಟೈಮ್ ಇಲ್ಲ, 4 ದಿವಸ ಇದೆ, ಅದರ ವ್ಯವಸ್ಥೆಗಳನ್ನು ನಾವು ನೋಡಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತಾಡಿಕೊಂಡು